ವಿಶ್ವ ಪ್ರಸಿದ್ಧ ಮಾವಿನ ಹಣ್ಣಿನ ನಗರಿ ಶ್ರೀನಿವಾಸಪುರದಲ್ಲಿ ಈಗ ಏನಾಗ್ತಿದೆ ಗೊತ್ತಾ? ಮಾವಿನ ಸಾಮ್ರಾಜ್ಯ ಅಂತಲೇ ಕರೆಸಿಕೊಳ್ಳುವ ಕೋಲಾರ ಜಿಲ್ಲೆಯಲ್ಲಿ ಸುಮಾರು 45,000 ಹೆಕ್ಟೇರ್ ಪ್ರದೇಶದಲ್ಲಿ ಮಾವು ಬೆಳೆಯಲಾಗ್ತಿದೆ. ಆದರೆ ಕಳೆದ 5 ವರ್ಷಗಳಿಂದ ಹವಾಮಾನ ವೈಪರೀತ್ಯದ ಹೊಡೆತಕ್ಕೆ ಸಿಲುಕಿ ಮಾವಿನ ಇಳುವರಿ ವರ್ಷದಿಂದ ವರ್ಷಕ್ಕೆ ಕುಸಿಯುತ್ತಿರುವುದು ಆತಂಕ ಮೂಡಿಸಿದೆ. ಈ ಬಾರಿ ಪರಿಸ್ಥಿತಿ ಇನ್ನೂ ಗಂಭೀರವಾಗಿದೆ. ಸೂರ್ಯನ ಪ್ರತಾಪಕ್ಕೆ ತತ್ತರಿಸಿರುವ ಮಾವು ಬೆಳೆಗಾರರು ತಮ್ಮ ಬೆಳೆ ಉಳಿಸಿಕೊಳ್ಳಲು ಈಗ ಅತ್ಯಾಧುನಿಕ ತಂತ್ರಜ್ಞಾನದ ಮೊರೆ ಹೋಗಿದ್ದಾರೆ. ಆ ತಂತ್ರಜ್ಞಾನವೇ ಫ್ರೂಟ್ ಕ್ಯಾಪ್. ಹೌದು, ಸುಡುವ ಬಿಸಿಲಿನಿಂದ ಹಣ್ಣುಗಳನ್ನು ರಕ್ಷಿಸಲು ರೈತರು ಈಗ ಮಾವಿನ ಕಾಯಿಗಳಿಗೆ ಈ ವಿಶೇಷ ಕವಚಗಳನ್ನು ತೊಡಿಸುತ್ತಿದ್ದಾರೆ. ಬರೋಬ್ಬರಿ 38 ಡಿಗ್ರಿ ಸೆಲ್ಸಿಯಸ್ ತಲುಪಿರುವ ಉಷ್ಣಾಂಶ ಮತ್ತು ಬಿಸಿ ಗಾಳಿಯ ತೀವ್ರತೆಗೆ ಮರದಲ್ಲಿನ ಕಾಯಿಗಳು ಉದುರುತ್ತಿವೆ. ಜೊತೆಗೆ ಕೀಟ ಬಾಧೆಯೂ ಹೆಚ್ಚಾಗಿದೆ. ಇದನ್ನ ತಡೆಗಟ್ಟಲು ಶ್ರೀನಿವಾಸಪುರ ತಾಲೂಕಿನ ದೊಡ್ಡಮನದೊಡ್ಡಿ ಗ್ರಾಮದ 10 ರೈತರು ಈಗಾಗಲೇ ತಮ್ಮ ತೋಟದ ಪ್ರತಿ ಮಾವಿನ ಕಾಯಿಗೂ ತಿಳಿ ಕಾಫಿ ಬಣ್ಣದ ಫ್ರೂಟ್ ಕ್ಯಾಪ್ಗಳನ್ನು ಅಳವಡಿಸಿದ್ದಾರೆ. ಈಗ ನಾವು ಯಥೇಚ್ಛವಾಗಿ ಮಾವಿನಕಾಯಿ ಒಳ್ಳೆ ಗುಣಮಟ್ಟ ಬರಲಿ ಅಂತ ಹೇಳ್ಬಿಟ್ಟು ಈಗ ಸರ್ಕಾರದ ಕಡೆಯಿಂದನೂ ಈ ಥರ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು ಕೊಡ್ತಿದ್ದಾರೆ. ಮಾವಿನಕಾಯಿಗೆ ಕವರಿಂಗ್ ಹಾಕಿಸಿ ಎಕ್ಸ್ಪೋರ್ಟ್ಗೆ ಮತ್ತು ಒಳ್ಳೆ ಗುಣಮಟ್ಟದ ಕಾಯಿ ಇಳುವರಿ ಬರುತ್ತೆ, ಒಳ್ಳೆ ಕಾಯಿ ಬರುತ್ತೆ ಅಂತ ಸ್ವಲ್ಪ ಬಿಸಿಲಿಗೂ ಅವಾಯ್ಡಿಂಗ್ ಆಗಿ ಒಳ್ಳೆ ಫಸಲು ಬರೋ ನಿರೀಕ್ಷೆ ಇರುತ್ತೆ ಅಂತ ಈ ಥರ ಮಾಡ್ತೀವಿ. ನೆನ್ನೆ ಬಿದ್ದಿರೋ ಮಳೆಯಿಂದ ಕಂಗಾಲಾಗಿ ರೈತರಿಂದ ಮಾವಿನಕಾಯಿ ಉದುರೋಗಿ ಸ್ವಲ್ಪ ಸಂಕಷ್ಟದಲ್ಲಿವೆ. ಇದೊಂದು ಕವರ್ ನಾವು ಪ್ಯಾಕಿಂಗ್ ಮಾಡಿ ಗಿಡಕ್ಕೆ ಹಾಕಿಸ್ಬೇಕಾದ್ರೆ ₹2.38 ನಮಗೆ ಬೀಳುತ್ತೆ ಪ್ಯಾಕಿಂಗ್ ಕಾಸ್ಟ್. ಕಟಾವಿಗೆ ಕೇವಲ 25 ದಿನಗಳು ಬಾಕಿ ಇರುವ ಈ ಹಂತದಲ್ಲಿ ಈ ಫ್ರೂಟ್ ಕ್ಯಾಪ್ಗಳು ಕೇವಲ ಬಿಸಿಲಿನಿಂದ ಮಾತ್ರವಲ್ಲದೆ ಕೀಟಗಳು ಮತ್ತು ರೋಗಗಳಿಂದಲೂ ಹಣ್ಣನ್ನು ರಕ್ಷಿಸುತ್ತಿವೆ. ಈ ತಾಂತ್ರಿಕ ಪದ್ಧತಿಯಿಂದ ಹಣ್ಣಿನ ಗುಣಮಟ್ಟ ದುಪ್ಪಟ್ಟಾಗುವುದಲ್ಲದೆ ಮಾರುಕಟ್ಟೆಯಲ್ಲಿ ರೈತರಿಗೆ ಬಂಪರ್ ಬೆಲೆ ಸಿಗುವುದು ಗ್ಯಾರಂಟಿ ಎನ್ನುತ್ತಾರೆ ಇಲ್ಲಿನ ಪ್ರಗತಿಪರ ರೈತರು. ಲಾಭನೂ ಇದೆ, ಬಟ್ ನಾವು ಸ್ವಲ್ಪ ಬಂಡವಾಳ ಫಸ್ಟೇ ಆಗಬೇಕಾಗಿತ್ತು. ಮದ್ದು ಹೊಡೆಯೋದಾಗಲಿ ಫಸ್ಟ್ ಸ್ಟಾರ್ಟಿಂಗ್ ಆಯಿತು. ಈಗ ಬರಗಾಲ ಬಂದಾಗ ನೀರು ಬಿಡೋದಾಗಲಿ ಮತ್ತು ಈ ಕವರ್ ಪ್ಯಾಕಿಂಗು ಒಂದು ಕೆಜಿ ಕಾಯಿ ಬೆಳಿಬೇಕಾದ್ರೆ ಇಲ್ಲಿ ₹15 ಖರ್ಚು ಬರುತ್ತೆ. ಈ ಫ್ರೂಟ್ ಕ್ಯಾಪ್ ಅಳವಡಿಕೆ ಕೇಳಲು ಸುಲಭ ಎನಿಸಿದ್ರೂ ಇದರ ಹಿಂದೆ ಒಂದು ವೈಜ್ಞಾನಿಕ ಕ್ರಮವಿದೆ. ಮಾವಿನ ಕಾಯಿಗಳು ಮೊಟ್ಟೆಯ ಗಾತ್ರಕ್ಕೆ ಬಂದಾಗ ಅಥವಾ ಅದಕ್ಕಿಂತ ಸ್ವಲ್ಪ ದೊಡ್ಡದಾದಾಗ ಮಾತ್ರ ಈ ಕ್ಯಾಪ್ ಅಳವಡಿಸಬೇಕು. ಒಂದು ವೇಳೆ ತುಂಬಾ ಚಿಕ್ಕದಿದ್ದಾಗ ಹಾಕಿದ್ರೆ ಹಣ್ಣಿನ ಬೆಳವಣಿಗೆ ಕುಂಠಿತವಾಗಬಹುದು. ಇಲ್ಲಿ ಗಮನಿಸಬೇಕಾದ ಮುಖ್ಯ ಅಂಶವೆಂದರೆ ರೈತರು ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಬ್ಯಾಗ್ಗಳನ್ನು ಬಳಸಬಾರದು. ಕೇವಲ ಗಾಳಿಯಾಡುವ ಗುಣಮಟ್ಟದ ಕಾಗದದ ಕವರ್ಗಳನ್ನೇ ಬಳಸಬೇಕು. ಇಲ್ಲದಿದ್ದರೆ ತೇವಾಂಶ ಹೆಚ್ಚಾಗಿ ಕಾಯಿ ಕೊಳೆಯುವ ಅಪಾಯವಿರುತ್ತದೆ. ತೋಟಗಾರಿಕೆ ಇಲಾಖೆಯ ಈ ಸಲಹೆಯನ್ನು ರೈತರು ಚಾಚೂ ತಪ್ಪದೆ ಪಾಲಿಸುತ್ತಿದ್ದಾರೆ. ಇನ್ನು ಇದರ ಖರ್ಚಿನ ವಿಚಾರಕ್ಕೆ ಬಂದರೆ ಮಾರುಕಟ್ಟೆಯಲ್ಲಿ ಒಂದು ಫ್ರೂಟ್ ಕ್ಯಾಪ್ನ ಬೆಲೆ ₹1.50 ಇಂದ ₹2.50 ವರೆಗೆ ಸೀಸನ್ ಸಮಯದಲ್ಲಿ ಬೆಲೆ ಏರಿಳಿತವಾದರೂ ಗುಣಮಟ್ಟದ ಇಳುವರಿಗಾಗಿ ರೈತರು ಈ ಸ್ವಲ್ಪ ಹೆಚ್ಚಿನ ವೆಚ್ಚವನ್ನು ಭರಿಸಲು ಸಿದ್ಧರಾಗಿದ್ದಾರೆ. ಮುಖ್ಯವಾಗಿ ವಿದೇಶಗಳಿಗೆ ಮತ್ತು ಬೇರೆ ರಾಜ್ಯಗಳಿಗೆ ಮಾವು ರಫ್ತು ಮಾಡುವ ಉದ್ದೇಶ ಹೊಂದಿರುವ ಬೆಳೆಗಾರರಿಗೆ ಈ ಫ್ರೂಟ್ ಕ್ಯಾಪ್ಗಳು ವರದಾನವಾಗಿವೆ. ಒಟ್ಟಾರೆಯಾಗಿ ಪ್ರಕೃತಿಯ ವಿಕೋಪದ ನಡುವೆಯೂ ತಂತ್ರಜ್ಞಾನದ ಸಹಾಯದಿಂದ ಶ್ರೀನಿವಾಸಪುರದ ರೈತರು ಈ ಬಾರಿ ಬಂಗಾರದಂತಹ ಮಾವನ್ನ ಮಾರುಕಟ್ಟೆಗೆ ತರಲು ಸಜ್ಜಾಗಿದ್ದಾರೆ.